ನಮ್ದು ಅಂಗವಿಕಲರ ಸೀಟಲ್ಲಿ ಕಾನೂನು ನಡೆಯಲ್ವಂತ ಹಳ್ಳಿಯಲ್ಲಿ ಅಂತ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಅಲ್ವಾ ಇಲ್ಲಿಗೆ? ಇಲ್ಲ ಅಂತಾರೆ ಸರ್, ಹಳ್ಳಿಯಲ್ಲಿ ನಡೆಯೋದಿಲ್ಲ ಅಂತಾರೆ. ಒಂದ್ ನಿಮಿಷ ರೀ, ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ದಯವಿಟ್ಟು ಈ ವಿಡಿಯೋನ ನಾನು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಕಾನೂನೇ ನಡೆಯಲ್ವಂತೆ. ಅಂಗಡಿಯಲ್ಲಿ ಕೊಲೆ ಮಾಡ್ಬಿಟ್ರೆ ಕೋರ್ಟಲ್ಲಿ ಹಂಗೆ ಜಡ್ಜ್ ಕೊಲೆ ಮಾಡ್ಬೇಡ ಅಂತ ಮತ್ತೆ ಹೌದ್ರಿ, ಕಾನೂನು ನಡೆಯೋದು ಹೆಂಗ್ರಿ ಆಗೋದಿಲ್ಲ? ಕಾನೂನು ಹೆಂಗ್ ನಡೆಯೋದಿಲ್ಲ? ಅಂಗವಿಕಲರ ಕಾನೂನು ಇಲ್ವಾ? ಅಂಗವಿಕಲರ ಕಾನೂನು ನಡೆಯಲ್ವಾ? ಒಂದ್ ನಿಮಿಷ ಏನು ಎದಳ್ಸಲ್ವಂತೆ, ಆಗಲ್ವಂತೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆಗೋದಿಲ್ವಂತೆ. ಅದ್ ಹೆಂಗ್ರಿ ಆಗೋದಿಲ್ಲ? ಹೆಂಗ್ ಆಗೋದಿಲ್ಲ? ಅದೇ ಅಂಗವಿಕಲರಿಗೆ ಕಾನೂನು ಇಲ್ವಾ? ಅಂಗವಿಕಲರ ಕಾನೂನು ಇಲ್ವಾ? ಸೀಟು ನಮ್ ಸೀಟು ಸರ್, ಲೇಡೀಸ್ ಕೂತ್ಕೊಂಡವ್ರೆ, ಲೇಡೀಸ್ ಕೂತ್ಕೊಂಡ್ಬೋದಂತ. ಹಳ್ಳಿಯಲ್ಲಿ ಸೀಟ್ ನಡೆಯಲ್ವಂತೆ, ಕಾನೂನು ನಡೆಯಲ್ವಂತೆ. ಅದ್ ಹೆಂಗ್ ನಡೆಯೋದಿಲ್ಲ? ಕಾಸು ಕೊಡಲ್ಲ, ಪುಕ್ಸಟೆ ಹೋಗ್ತೀವ ನಾವು, ಆಧಾರ್ ಕಾರ್ಡ್ ತೋರಿಸಿ. ಹೆಂಗ್ ನಡೆಯೋದಿಲ್ಲ ಕಾನೂನು? ಕಾನೂನು ಯಾಕೆ ನಡೆಯೋದಿಲ್ಲ? ಹೆಂಗ್ ನಡೆಯೋದಿಲ್ಲ ಕಾನೂನು? ನೋಡೋಣ. ನಾನು ಪ್ರಯಾಣ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಳಿದು ಬಿಡ್ತೀನಿ. ಕಾನೂನು ಹಳ್ಳಿಯಲ್ಲಿ ನಡೆಯಲ್ವಂತೆ, ಅದಂಗೆ ನಡೆಯೋದಿಲ್ಲ ರೀ? ಕಾನೂನು ನಡೆಯಲ್ವಂತೆ ಹಳ್ಳಿಯಲ್ಲೆಲ್ಲ. ಫ್ರೀ ಹೋಗ್ತಾ ಇಲ್ಲ, ಕಾಸು ಕೊಟ್ಟು ಹೋಗ್ತಾ ಇದ್ದೀನಿ ನಾನು. ಹೆಂಗ್ ಪುಣ್ಯ ಬರ್ತದೆ? ಬಿಟ್ಟು ಹೋಗೋದಿಲ್ವ ನಾನು? ಮತ್ತೆ ಆಗೋದಿಲ್ಲ ಹಳ್ಳಿ ಜನ ಅಂದ್ರೆ? ನೀನ್ ಮಾತಾಡ್ಬೇಡಪ್ಪ. ನೀನು ಯಾರು ಮಾತಾಡಕ್ಕೆ? ನೀನ್ ಯಾರು? ಯಾರು ಅಂತಲ್ಲ, ಹೋಗಿ ಕಾಸು ಕೊಡು. ಇಲ್ಲ ಹತ್ತದಿಲ್ಲ, ಹೋಗಿ ಮಾತಾಡ್ತೀನಿ. ಮಾನ್ಯ ಯಾಕೆ ಬೇಡ, ಹೋಗೋಣ. ನೀನು ಹೋಗೋಣ. ಯಾಕೆ? ಇಲ್ಲ, ಹೋಗೋಣ. ನಿನ್ಗಿರೋ ಮನ್ಸ ನನ್ನ ಮಕ್ಳಿಗಿಲ್ಲ ಸಂಬಳ ತಗೊಂಡ. ನಿನ್ಗೆ ಇರುವ ಮನ್ಸ ಅವ್ರಿಗಿಲ್ಲ, ಗೊತ್ತಾ? ಬಿಡಿ ನಾನು ಮಾತಾಡ್ತೀನಿ. ಇಲ್ಲ, ನಿನ್ಗಿರೋ ಮನ್ಸ ಆಗೋದೇ ಇಲ್ಲ ಅಂತ ಅನ್ನಲ್ಲಣ್ಣ.